ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಪರಮಾತ್ಮನೇ ನಮಃ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಪುರುಷೋತ್ತಮ ಮಾಸ ಆರಂಭ ಆಗ್ತಾ ಇದೆ. ಇದನ್ನ ಮಲ ಮಾಸ ಅಂತ ಕರಿತೀವಿ. ಮಲ ಮಾಸ ಅಂದ್ರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸ. ಅಧಿಕ ಮಾಸ ಯಾವಾಗ ಆರಂಭ ಆಗುತ್ತೆ ಅಂದ್ರೆ 17 ಪೇಪರ್ ಪೇನ್ ಇದ್ರೆ ಬರ್ಕೊಳ್ಳಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಭವಿಷ್ಯ ಆಗಿರೋದ್ರಿಂದ 17 ಮೇ 2026ರಿಂದ 15 ಜೂನ್ 2026ವರೆಗೂ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ದಾನ ಮಾಡಿ, ಜಪ ಮಾಡಿ, ವ್ರತ ಮಾಡೋದು, ಉಪವಾಸ ಮಾಡುವಂಥದ್ದು, ವಿಷ್ಣು ಪುರಾಣ, ಭಗವದ್ಗೀತೆ, ರಾಮಾಯಣ. ಯಾಕೆಂದ್ರೆ ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ರಾಮ ಅಂತೀವಿ. ವಿಷ್ಣು ಆರಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು, ಆಧ್ಯಾತ್ಮಿಕ ಶಕ್ತಿ, ಸ್ವಯಂ ಶಕ್ತಿಶಾಲಿಗಳಾಗಬೇಕು ಅನ್ನುವಂತಹ ಮಾಸ ಇದು. ಯಾಕೆಂದ್ರೆ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಇದೇ ಭೂಮಿನೇ ಶಾಶ್ವತ, ನಾವು ಮನೆ ಮಾಡಬೇಕು, ಮಕ್ಕಳು ಸಾಕ್ಬೇಕು, ಐಶ್ವರ್ಯವನ್ನ ಮಾಡ್ಕೋಬೇಕು ಅಂದ್ಕೊಂತೀವಿ. ಆದ್ರೆ ಇದು ಯಾವುದು ಶಾಶ್ವತ ಅಲ್ಲ ಪ್ರಿಯ ವೀಕ್ಷಕರೇ. ನಾವೆಲ್ಲ ಈ ಭೂಮಿ ಮೇಲೆ ಬಂದಿದೀವಿ ಒಂದು ಗೆಸ್ಟ್ ತರ, ಮತ್ತೆ ನಾವೆಲ್ಲ ವಾಪಸ್ಸು ಹೋಗ್ಲೇಬೇಕು. ಹೋಗುವಂಥದ್ದು ಯಾವುದು? ಶರೀರ ಇಲ್ಲೇ ಇರುತ್ತೆ. ಒಳಗಡೆ ಇರುವಂತಹ ಒಂದು ಚೈತನ್ಯ ಶಕ್ತಿ, ಆ ಶಾಶ್ವತನಾದಂತಹ ಪರಮಾತ್ಮನ ಹತ್ರ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ನೀವು ಜಪ ಮಾಡಿ ನಾವು ವಾಪಸ್ ಅಲ್ಲಿಗೆ ಹೋಗ್ಲೇಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತಹ ಮಾಸ. ಈ ಮಾಸ ಯಾಕೆ ಅಧಿಕ ಮಾಸ ಅಂತ ಕರಿತೀವಿ ಎಂದಾಗ, ಈ ಮಾಸ ಒಂದು ತಿಂಗಳು ಜಾಸ್ತಿ ಆಗುತ್ತೆ, 33 ದಿವಸ. ಯಾಕೆ ಅಂದ್ರೆ ನಾವು ಒಂದು ವರ್ಷದಲ್ಲಿ ಎಷ್ಟು ತಿಂಗಳು? 12 ತಿಂಗಳು. ಸೌರ ವರ್ಷ 365 ದಿನಗಳು, ಚಂದ್ರ ವರ್ಷ 354 ದಿನಗಳು. ಈ ಎರಡಕ್ಕೂ ಬರುವಂತ ಡಿಫ್ರೆನ್ಸ್ ನ 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಅನ್ನೋದು ಆರಂಭ ಆಗತ್ತೆ. ಹಾಗಾದ್ರೆ ಈಗ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ನಾವು ಧರ್ಮೋ ರಕ್ಷತಿ ರಕ್ಷತಃ ಅಂತೀವಿ. ನಮ್ಮ ಧರ್ಮದಿಂದ ಎಲ್ಲಾ ಧರ್ಮಕ್ಕೆ ಬೇಗ ಬೇಗ ಜನ ಹೊರಟೋಗ್ಬಿಡ್ತಾರೆ. ಧರ್ಮದ ಬಗ್ಗೆ ಗೊತ್ತಿಲ್ಲ, ಅದರಿಂದ ಏನ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಕರೆದಿದ ತಕ್ಷಣ ಕ್ರಿಶ್ಚಿಯನ್ಸ್ ಕಡೆ ಹೊರಟೋಗ್ಬಿಡೋದು. ಅದೇ ಕ್ರಿಶ್ಚಿಯನ್ಸು ಅವ್ರ ಧರ್ಮ ಬಿಟ್ಟು ಬರಲ್ಲ, ಮುಸ್ಲಿಮ್ಸು ಆಗ್ಲಿ ಅವ್ರ ಧರ್ಮ ಬಿಟ್ಟು ಬರಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಬೇಗ ಧರ್ಮವನ್ನ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ. ಅದಕ್ಕೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಬೇಕು. ಧರ್ಮವನ್ನು ನಾವು ಕಳ್ಕೋಬಾರ್ದು, ಶಾಶ್ವತನಾದಂಥ ಪರಮಾತ್ಮನನ್ನು ನಾವು ನೆನಪು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಶೇರ್ ಮಾಡಿ. ಕೆಳಗಡೆ ಏನೋ ಹೈಪ್ ಅಂತ ಬಂದ್ರೆ ಅದನ್ನ ಒತ್ತಿ, ಅವಾಗ ಪಾಯಿಂಟ್ಸ್ ಮೇಲೆ ಹೋಗಿ ಅನೇಕ ಜನಗಳಿಗೆ ವಿಡಿಯೋ ಅನ್ನೋದು ತಲುಪುತ್ತೆ. ಸಿಂಹ ರಾಶಿ ಜಾತಕರೇ, ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಈ ತಿಂಗಳಲ್ಲಿ ಎಷ್ಟು ಗ್ರಹಗಳು ಸಂಚಾರ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಿಳಿಸ್ತಾ, ಸಿಂಹ ರಾಶಿ ಜಾತಕರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನಿಮಗೆ ಗುರುಬಲ ಇದೆ. ಈ ತಿಂಗಳೆಲ್ಲ ಗುರುಬಲ ಇರುತ್ತೆ, ಏನ್ ಚಿಂತೆ ಮಾಡಬೇಡಿ. ಮೇ ತಿಂಗಳೆಲ್ಲ ಗುರುಬಲ ಇದೆ. ನೋಡೋಣ ಗುರುಬಲ ಮುಗಿದಾಗ ಏನ್ ಮಾಡ್ಕೋಬೇಕು ಪರಿಹಾರ ಅನ್ನೋದನ್ನ ನಾನು ತಿಳಿಸ್ತೀನಿ. ಹಾಗಾದ್ರೆ ಈಗ ಗೋಚಾರದಲ್ಲಿ ಫಲ, ತಿಂಗಳು ಕೊಡುವಂತ ಗ್ರಹಗಳು, ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ ಏನು ಫಲವನ್ನ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 11/5/2026 ಕುಜಗ್ರಹ ಸಿಂಹ ರಾಶಿಯವರಿಗೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 4ನೇ ಮನೆ ಅಧಿಪತಿ, ಮತ್ತೆ 9ನೇ ಮನೆ ಅಧಿಪತಿ 9ನೇ ಮನೆಗೆ ಬಂದ್ಬಿಡ್ತಾನೆ. ಕುಜ 9ನೇ ಮನೆಗೆ ಬಂದ್ಬಿಡ್ತಾನೆ. ಚತುರ್ಥಾಧಿಪತಿ ನಿಮ್ಮಲ್ಲಿರುವಂತ ಭೂಮಿಯಿಂದ ನಿಮಗೆ ಭಾಗ್ಯ ಉಂಟಾಗಬೇಕು. ನಿಮ್ಮಲ್ಲಿರುವಂತ ವಾಹನಗಳಿಂದ ನಿಮಗೆ ಭಾಗ್ಯ. ಮನೆ, ಇವಾಗ ನಿಮ್ಮ ಹತ್ರ ಮನೆ ಇದೆ, ಬಾಡಿಗೆ ಕೊಟ್ರೆ ಲಾಭ. ಮನೆ ಸುಮ್ಮನೆ ಹಂಗೆ ಇಟ್ಕೊಂಡಿದ್ರೆ ಲಾಭ ಬರಲ್ಲ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬೇರೆ, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಬೇರೆ. ಕೆಲವೆಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ, ಬಸ್ ಇರುತ್ತೆ, ಲಾರಿ ಇರುತ್ತೆ, ಕಾರ್ಗಳಿರುತ್ತೆ, ಟ್ಯಾಕ್ಸಿಯಾಗಿ ಓಡಿಸ್ತೀರಾ, ಊಬರ್, ಓಲೋನೋ. ಇದರಿಂದೆಲ್ಲ ಏನಾಗುತ್ತೆ, ನಿಮಗೆ ಲಾಭ ಅನ್ನೋದು ಅತಿ ಹೆಚ್ಚಾಗಿ ಬರುತ್ತೆ. ಆದ್ರೆ ಭಾಗ್ಯ ಭಾವ 9ನೇ ಮನೆಯಲ್ಲಿ ಕುಜ ಗೋಚಾರದಲ್ಲಿ ಕೆಲವು ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಬುಧ 14/5/2026 ಸಿಂಹ ರಾಶಿಯವರಿಗೆ ದ್ವಿತೀಯಾಧಿಪತಿ, ಲಾಭಾಧಿಪತಿಯಾಗಿ ನಿಮಗೆ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬುಧ ಸಂಚಾರ ಆಗ್ತಾನೆ. ಬುಧ ಗೋಚಾರದಲ್ಲಿ ದಶಮ ಭಾವದಲ್ಲಿ ಶುಭ ಫಲ ಕೊಡಲ್ಲ. ಬಂಧುಗಳು ನೀವು ಮಾಡುವಂತ ಕೆಲಸಕ್ಕೆ ಅದು ಏನು ಅಂತ ಕೆಲಸ ಅಂತ ಹೇಳ್ಬೋದು. ಬಂಧುಗಳು ಸಹಾಯ ಸಿಗದೆ ಇರ್ಬೋದು. ಬಂಧುಗಳು ಅಂದಾಗ ಮಕ್ಕಳು,
ಆ, ಪತಿ ಪತ್ನಿ ಯಾರು ಬೇಕಾದ್ರೂ ಆಗಿರ್ಬೋದು, ಧನ ಸಂಪಾದನೆ ಮಾಡಕ್ಕೆ ಅಡೆತಡೆಗಳನ್ನ ಮಾಡುವಂತ ಸಾಧ್ಯತೆ ಇದೆ. 14ನೇ ತಾರೀಕು ಮೇ 2026 ಗುರುವಿನಂತೆ ಅತ್ಯಂತ ಶುಭ ಗ್ರಹನಾದಂತಹ ಶುಕ್ರ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ನಿಮಗೆ ಒಳ್ಳೆ ಫಲ, ಗುರು ಕೂಡ ಒಳ್ಳೆ ಫಲವನ್ನ ಕೊಡ್ತಾನೆ. ಯಾಕೆಂದ್ರೆ ದಶಮಾಧಿಪತಿಯಾದಂತಹ ಶುಕ್ರ ಲಾಭ ಸ್ಥಾನದಲ್ಲಿ ಗುರುವಿನ ಜೊತೆಗೆ ಹೋಗೋದ್ರಿಂದ ನೀವು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಹಣ ಹರಿವು ಬರ್ತಾ ಇರುವಂತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಲಾಭ ಆಗುತ್ತೆ. ಫಿಲಂ ಇಂಡಸ್ಟ್ರಿ, ಫ್ಯಾಷನ್ ಇಂಡಸ್ಟ್ರಿ, ಅಥವಾ ಬಟ್ಟೆ ಮಿಲ್ಗಳು, ಅಥವಾ ಬಟ್ಟೆ ಅಂಗಡಿಗಳು, ಗಾರ್ಮೆಂಟ್ಸ್ಗಳು ಅಂತ ಕಡೆ ಕೆಲಸ ಮಾಡ್ತಾ ಇದ್ರೆ ಸಂಬಳ ಜಾಸ್ತಿಯಾಗಿ ಲಾಭ ಆಗುವಂಥದ್ದು. ಕೆಲವರೆಲ್ಲ ಅಲಂಕಾರ ಮಾಡುವಂಥದ್ದು, ಹೆಣ್ಮಕ್ಳಿಗೆ ಸೌಂದರ್ಯವನ್ನ ಮಾಡುವಂಥದ್ದು, ಇಂಥ ಯಾವುದೇ ಕೆಲಸ ಇರ್ಬೋದು, ಸಂಗೀತ ಇರ್ಬೋದು, ನಟನೆ ಇರ್ಬೋದು, ಶುಕ್ರ ಏನ್ ಮಾಡ್ತಾನೆ 14ನೇ ತಾರೀಕಿಂದ ನಿಮಗೆ ಲಾಭವನ್ನ ಕೊಡ್ತಾನೆ. ಸಿಂಹ ರಾಶಿ ಜಾತಕರಿಗೆ ಗುರು ಅಂತೂ ನಿಮಗೆ ಲಾಭ ಕೊಟ್ಟೆ ಕೊಡ್ತಾ ಇದ್ದಾನೆ. ಅತ್ಯಂತ ಶುಭ ಗ್ರಹನಾದಂತ ಶುಕ್ರನೂ ಕೂಡ ಲಾಭ ಕೊಡ್ತಾ ಹೋಗ್ತಾನೆ. ನೀವು ಮಾಡುವಂತ ಎಲ್ಲಾ ಪ್ರಯತ್ನಗಳಲ್ಲೂ 2 ಶುಭ ಗ್ರಹಗಳು 11ನೇ ಮನೇಲಿ ಬಂದಾಗ ಜಯ ಪ್ರಾಪ್ತಿಯಾಗ್ಬಿಡುತ್ತೆ. ಉತ್ತಮವಾದ ಆಹಾರ ಸೇವನೆ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ. ನಾವು ಬದುಕಿರೋದು ಈ ಶರೀರದಲ್ಲಿ ಇರಬೇಕು ಅಂದ್ರೆ ಒಳ್ಳೆ ಆಹಾರ, ಯೋಗ ಉಂಟಾಗುತ್ತೆ. ಕಲೆಯಲ್ಲಿ ಆಸಕ್ತಿ, ಸಂಗೀತದಲ್ಲಿ ಜಯ, ವಿದ್ಯಾಭ್ಯಾಸದಲ್ಲಿ ಜಯ, ಸುಗಂಧ ದ್ರವ್ಯ, ಅಲಂಕಾರ, ಇದರೆಲ್ಲದರಲ್ಲೂ ಲಾಭ ಆಗುತ್ತೆ. ಮಾರಾಟಗಳು, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ಲಾಭ ಆಗುವಂಥದ್ದು. ಗೃಹದಲ್ಲಿ ಸೌಖ್ಯ, ನೀವು ಒಂಥರ ಆಕರ್ಷಣೆಯಾಗಿ ನಿಮ್ಮ ಅಪಿಯರೆನ್ಸ್ ಕಂಡು ಬರುತ್ತೆ. ಯಾಕೆಂದ್ರೆ ನೋಡಿ, ಕೆಲವರು ಹೀರೋ ಹೀರೋಯಿನ್ ಆಗ್ಬೇಕಾದ್ರೆ ಒಂಥರ ಆಕರ್ಷಣೆ, ಜನಗಳು ನೋಡಿ ನೋಡಿ ಆಕರ್ಷಣೆ ಆಗುತ್ತೆ. ಯಾರು ಆ ತರ ಪಬ್ಲಿಕ್ ಫಿಗರ್ಸ್ ಆಗಿದ್ದೀರಿ, ಸಿಂಹ ರಾಶಿ ಜಾತಕರಿಗೆ ಒಳ್ಳೆ ಆಕರ್ಷಣೀಯಾದಂತಹ ಮುಖ ಈ ತಿಂಗಳಲ್ಲಿ ನಿಮಗೆ ಆರಂಭ ಆಗತ್ತೆ. ಶುಕ್ರ ಇವೆಲ್ಲ ಲಾಭವನ್ನ ನಿಮಗೆ ಕೊಡ್ತಾನೆ. ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯ 15/5/2026 ದಶಮ ಭಾವಕ್ಕೆ ಸಂಚಾರ ಆಗ್ತಾನೆ. ಮೇಷರಾಶಿಯಿಂದ ವೃಷಭ ರಾಶಿಗೆ. ದಶಮ ಭಾವ ಅಂದಾಗೇನು? ಅಧಿಕಾರ. ನಿಮಗೆ ಎಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಆತ್ಮ ಗೌರವ ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ಕೆಲಸ ಮಾಡುವಂತ ಮನಸ್ಸು ನಿಮಗೆ ಪ್ರಾರಂಭ ಆಗುತ್ತೆ 15ನೇ ತಾರೀಕು ಮೇಲೆ. ಯಾಕಂದ್ರೆ ಆತ್ಮ ಗೌರವ ಇಲ್ಲ ಅಂದ್ರೆ ಹಣ ಕಮ್ಮಿ ಆದ್ರೂ ಪರವಾಗಿಲ್ಲ, ಆತ್ಮ ಗೌರವ ಎಲ್ಲಿ ಸಿಗುತ್ತೋ ಅಲ್ಲಿ ನಿಮಗೆ ಕೆಲಸ ಮಾಡುವಂತಹ ಯೋಗಗಳು ಉಂಟಾಗುತ್ತೆ. ಸರ್ಕಾರದಿಂದ ಸಹಾಯ ಪ್ರಾಪ್ತಿಯಾಗುತ್ತೆ. ಕಳೆದುಕೊಂಡಂತ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಲಾಭ, ರಾಜಕಾರಣಿಗಳಿಂದ ಲಾಭ, ಮತ್ತೆ ಕಳೆದುಕೊಂಡ ಅಧಿಕಾರ ಹೇಳಿದೆ. ಕೆಲವರು ಅಧಿಕಾರಿ ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತೀರಾ, ಒಳ್ಳೊಳ್ಳೆ ಎಜುಕೇಶನ್ ಆಗಿರುತ್ತೆ, ಅಥವಾ ಫಾರಿನ್ ಅಲ್ಲಿ ಇರ್ತೀರಾ, ಕೆಲವು ಟೈಮಲ್ಲಿ ಒಂದು ಕ್ಲಾರ್ಕ್ ತರ ಕೆಲಸ ಮಾಡ್ತಾ ಇರ್ತೀರಾ. ಯಾಕೆ? ನಿಮ್ದೇ ಆಫೀಸು, ನಿಮ್ಗೆ ಬರೀ ಹೆಸರಿಗೆ ಮಾತ್ರ ಪೋಸ್ಟಿಂಗು, ಆದ್ರೆ ಒಳ್ಳೆ ಕಡೆ ಅಧಿಕಾರತನ ಇರಲ್ಲ. ಅದು ನಿಮಗೆ ಮತ್ತೆ ಪ್ರಾಪ್ತಿಯಾಗುತ್ತೆ. IAS ಇರ್ಬೋದು, IPS ಇರ್ಬೋದು, ಗ್ರೇಡ್ 1 ಆಫೀಸರ್ಸ್ ಯಾರೇ ಆಗಿರ್ಬೋದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇರ್ಬೋದು, KS ಆಗಿರ್ಬೋದು, ಅದಕ್ಕೆ ಸಮಾನವಾಗಿರುವಂತ ಯಾವುದೇ ವೃತ್ತಿ ಆಗಿರ್ಲಿ, ಅದೆಲ್ಲ ನಿಮಗೆ ಒಳ್ಳೇದಾಗುತ್ತೆ. ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತೆ. ಸಂಬಂಧಿಕರಿಂದ ನಿಮಗೆ ಸಹಾಯ ಪ್ರಾಪ್ತಿಯಾಗುತ್ತೆ. ನೋಡಿ, ಸಿಂಹ ರಾಶಿ ಜಾತಕರಿಗೆ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಇದೆ. ಹಾಗಾದ್ರೆ ನಾನು ಯಾವ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಅಂತ ನೀವು ಕೇಳಿದ್ರೆ, ಅಪಘಾತಗಳಾಗುವಂತ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ ಇರುತ್ತೆ, ಎಚ್ಚರ. ತಂದೆಗೆ ಸ್ವಲ್ಪ ಕಷ್ಟ ಕಾಲ. ನಂಗೆ ತಂದೆನೇ ಇಲ್ವಲ್ಲ ಗುರುಜಿ ಅಂದ್ರೆ, ತಂದೆ ಸಮಾನವಾಗಿ ಯಾರಿರ್ತಾರೋ ಅವರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗತ್ತೆ. ಯಾರ್ಯಾರು ಸಿಂಹ ರಾಶಿ ಜಾತಕರು ಯಾವ ವಿಷಯದಲ್ಲಿ ನೀವು ಅಟೆನ್ಷನ್ ಇಟ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಕೆಳಗಡೆ ಏನಾದ್ರು ಹೈಪ್ ಅಂತ ಬಂದ್ರೆ ಹೈಪ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ಜಾಸ್ತಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ನಮ್ಮ ಧರ್ಮವನ್ನು ನಾವೆಲ್ಲ ರಕ್ಷಣೆ ಮಾಡೋಣ. ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಕ್ಕೆ ಹೋಗೋ ಅವಶ್ಯಕತೆ ನಮ್ಗಿಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅಧಿಕ ಮಾಸ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ನಾವೆಲ್ಲ ಶಾಶ್ವತನಾದಂತಹ ಪರಮಾತ್ಮನ ಹತ್ರ ಅಲ್ಲಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಯಾರು ಸಿಂಹ ರಾಶಿ ಜಾತಕ ಇದ್ದೀರಿ, ಓಂ ಶಾಶ್ವತಾಯ ನಮಃ ಅಂತ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ, ಅವಾಗ ಶಿವನ ಕೃಪಾ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ, ಶಾಂತಿ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.